ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಈ ವ್ಲಾಗ್ ಬಂದು ಶಿವರಾತ್ರಿದಾಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ. ಶಿವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದೆ. ಆಮೇಲೆ ಪಾನಕ ಕೋಸಂಬರಿ ತಿನ್ಕೊಂಡು ಡ್ಯಾನ್ಸ್ ಕ್ಲಾಸ್ ಕಡೆ ಹೊರಟೆ. ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ ಅವ್ರ ಪೇರೆಂಟ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅವ್ರನ್ನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ ಕಡೆ ಹೋದೆ. ಸೊ ಡ್ಯಾನ್ಸ್ ಕ್ಲಾಸಿಗೆ ಬಂದು ನೋಡಿದ್ರೆ ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಆ ಕಡೆ ನಮ್ಮ ಮ್ಯಾಮ್ ಒಂದು ಡ್ಯಾನ್ಸ್ ಕಲಿಸ್ತಾ ಇದ್ರೆ, ಈ ಕಡೆ ನಾನು ಅರ್ಚಿತಾ ಒಂದು ಡ್ಯಾನ್ಸ್ ಕಲಿಸ್ತಾ ಇದ್ವಿ. ಯಾಕಂದ್ರೆ ನಮ್ಮ ಡ್ಯಾನ್ಸ್ ಬ್ಯಾಲೆನ್ಸ್ ಇತ್ತು, ಅದಕ್ಕೇನೆ. ಡ್ಯಾನ್ಸ್ ಎಲ್ಲ ಕಲಿಸಿದಾದ್ಮೇಲೆ ಪ್ರೋಗ್ರಾಮ್ಗೆ ಟೈಮ್ ಆಗಿತ್ತು ಅಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ, ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು. ಆಮೇಲೆ ರೆಡಿ ಆಗಿದ್ದ ಮಕ್ಕಳನ್ನೆಲ್ಲ ಸರ್ ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಕಳಿಸಿದ್ದಾದ್ಮೇಲೆ ನಮ್ಮದು ಒಂದು ಡ್ಯಾನ್ಸ್ ಇತ್ತು ಅಂತ ನಾವು ಕೂಡ ರೆಡಿಯಾಗಿ ಸ್ಟೇಜ್ ಹತ್ರ ಹೊರಟ್ವಿ. ಇಲ್ಲಿ ಬಂದು ನೋಡಿದ್ರೆ ಅಲ್ಲಿ ಡ್ಯಾನ್ಸ್ ಆಗ್ತಾ ಇತ್ತು. ಇಲ್ಲಿ ನಾವು ಫೋಸ್ ಕೊಡ್ತಾ ಇದ್ವಿ. ಫೋಸ್ ಕೊಟ್ಟಿದ್ದು ಆಯಿತು, ಡ್ಯಾನ್ಸ್ ಆಡಿದ್ದು ಆಯಿತು. ಕೊನೆಗೆ ನಾವು ಬಂದಿದ್ದು ದೇವ್ರ ದರ್ಶನ ಮಾಡೋಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾನು, ನಮ್ಮ ಮ್ಯಾಮು, ನಮ್ಮ ಸರ್ರು, ನಮ್ಮ ಸ್ಟೂಡೆಂಟ್ ಒಬ್ಳು ಹುಡುಗಿ ಗಾಡಿ ಹತ್ಕೊಂಡು ಸೀದಾ ಬಂದಿದ್ದು ಮಾದೇಶ್ವರ ಟೆಂಪಲ್ಗೆ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಮಾಡಿದ್ದ ಡೆಕೋರೇಷನ್ ಎಲ್ಲ ನೋಡಿಕೊಂಡು ನಾನು ಸೀದಾ ಹೊರಟಿದ್ದು ಅಡುಗೆ ಮಾಡೋ ಕಡೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಕ್ಕವರು ಮತ್ತು ನಮ್ಮ ಮಾದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ಕೂಡ ಅವ್ರ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಮುಗಿದಿದ್ದು ಬೆಳಗಿನ ಜಾವ 4 ಗಂಟೆಗೆ. ಇಲ್ಲಿ ಕೆಲಸ ಮುಗ್ದಿತ್ತು, ಅಲ್ಲಿ ಮೆರವಣಿಗೆ ಹೋಗಿದ್ದು ದೇವ್ರು ಬಂದಿತ್ತು. ಸೊ ಕೆಲಸ ಮಾಡಿದ್ದೆ ತಡ, ಎಲ್ಲೂ ನಿಲ್ಲಿಲ್ಲ. ಈ ವರ್ಷನಾದ್ರು ಮಹಾಮಂಗಳಾರತಿ ನೋಡ್ಬೇಕು ಅಂತ ಫ್ರಂಟಲ್ಲಿ ಹೋಗಿ ನಿಂತಿದ್ದೆ. ಮಂಗಳಾರತಿ ಏನೋ ಆಯ್ತು, ಆದ್ರೆ ಹೊರಗಡೆ ಹೋಗೋಣ ಅಂತ ಇದನ್ನೇ ತಿರುಗಿದ್ರೆ ಜನಸಾಗರ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಅದ್ರಲ್ಲೇ ನುಸ್ಕೊಂಡು ಹೊರಗಡೆ ಬಂದು ಅಲ್ಲಿ ಕೊಟ್ಟಿದ್ದ ಪ್ರಸಾದನ ತಿನ್ಕೊಂಡು ನಾನು ಹೊಂಟಿದ್ದು ಸೀದಾ ಮನೆ ಕಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಸಿಗುವ.